ನಾನು ನಿನ್ನಂಗೆ ಹೇಳಕ್ ಹೋಗಲ್ಲ. ನನಗೆ ಮುಜುಗರ ಆಯ್ತು, ನನ್ನ ಬಂದು ಹಿಂಗೆಲ್ಲ ಹೇಳ್ದಲ್ಲ ಅಂತ. ದಿಟ್ಟವಾಗಿ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ನಿನ್ನ ಹಗರಣಗಳು ಏನೇನವ ಎಲ್ಲ ಎಳೆ ಎಳೆಯಾಗಿ ಬಿಚ್ತೀನಿ, ಬಿಡೋದೇ ಇಲ್ಲ. ಇದೆಲ್ಲ ನಾನು ತಪ್ಪು ಮಾಡಿದ್ರೆ ನಾನು ಹಾಳಾಗೋಗಿ, ನೀನ್ ತಪ್ಪು ಮಾಡಿದ್ರೆ ನೀನ್ ಸರ್ವನಾಶ ಆಗಿ. ಪಟ್ನಾ ಎಲೆಕ್ಷನ್ ಅಲ್ಲೂ ಕೇಳೋರು ಮಾಲ್ಯರು ಒಟ್ಟು ಸರಿ ಅಂತ ಕೇಳ್ಬಿಟ್ಟವ್ರು, ಕೋದೇವು ಅಂತ ಕೇಳ್ತಾರಂತ. ಅಲ್ಲಿ ನೀನು ಅಲ್ಲಿ ಸಿಕ್ಕಾಕೆ ಬಿಟ್ಟಿದ್ದೀನಿ, ಹೋಗಿಲ್ಲ ನೀನು. ಸಿದ್ದರಾಮಯ್ಯನವ್ರ ಹತ್ರಕ್ಕೆ ಹೋಗಕ್ ಮೊದಲು ನಾನು ವಿಡಿಯೋ ಕ್ಲಿಪ್ ಕೇಳ್ಕೊಂಡು ಹೋಗ್ಬಿಡು. ದೇವರಲ್ಲಿ ಲಕ್ಷ್ಮೀಕಾಂತ ಯಾರೋ ಹೆಸರು ನಾಗರಾಜನ್, ದೇವರಲ್ಲಿ ಸವಿತಾ ನಾಗರಾಜನ್ ಅವರು ಬಂದಿದ್ದ ಅಧ್ಯಕ್ಷರನ್ನು ತಪ್ಪಿಸ್ಕೊಂಡು ನೀನ್ ಮಾಡ್ಕೊಂಡಿದ್ಯಾ. ನಿನ್ನಲ್ಲಿ ಏನು ಸಾಮಾಜಿಕ ನ್ಯಾಯ ಅನ್ನೋದೇ ಇಲ್ಲ. ನೀನು ಎಲೆಕ್ಷನ್ನು, ನೀನು ಪಾಲಿಟಿಕ್ಸ್ ಬರೀ ನಿನಗೋಸ್ಕರ ಏನ್ ಮಾಡಿದ್ದೆ. ಎಲ್ಲಾ ಕಾರ್ಯಕರ್ತರು, ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏನ್ ಮಾಡ್ಯ ನಿಮ್ಗೆಲ್ಲ? ಒಬ್ಬನ್ ತಿಂತಾ ಇರೋದು ಬಿಟ್ರೆ ಏನ್ ಮಾಡೋದು? ಏನು ಮಾಡಲ್ಲ, ಯಾರಿಗೂ ಏನು ಮಾಡೋದಿಲ್ಲ. ಅದು ಬಂದಿರೋದು ಸ್ವಂತಕ್ಕೋಸ್ಕರ. ಸುಮ್ಮನೆ ಹೇಳ್ಕೊಳ್ಳೋದು ಮಾಲೂರು ಜನ ನಮ್ದು ಅದು ಇದು. ನಾನು ನಿನ್ನಂಗೆ ಹೇಳಕ್ ಹೋಗಲ್ಲ. ನನಗೆ ಮುಜುಗರ ಆಯ್ತು, ನನ್ನ ಬಂದು ಹಿಂಗೆಲ್ಲ ಹೇಳ್ದಲ್ಲ ಅಂತ. ದಿಟ್ಟವಾಗಿ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ನಿನ್ನ ಹಗರಣಗಳು ಏನೇನವ ಎಲ್ಲ ಎಳೆ ಎಳೆಯಾಗಿ ಬಿಚ್ತೀನಿ, ಬಿಡೋದೇ ಇಲ್ಲ. ಇದೆಲ್ಲ ಬರೀ ಒಂಥರ ಬ್ರೀಫ್ ಮಾಡಿರೋದು. ಹೋದ್ರೆ ಈ ಮಂಗಳೂರು ಕಡೆ 5 ಲಕ್ಷ ಇಟ್ಕೊಂಡ್ಬಂದ್ರೆ ಅದೇ ಒಂದು ದೊಡ್ಡ ಹಗರಣ ಅಂತಾರೆ. ನೀವು ಅದನ್ನೆಲ್ಲ ಮಾತಾಡಿದ್ರೆ ನಾನು 200 ಪೇಜ್ ಬರೀಬೇಕು. ನೀವು 5 ಲಕ್ಷದಿಂದ ಶುರು ಮಾಡಿ ಆತದ? ಕೋಟಿಗಳು ಲಕ್ಷಗಳು ಮಾತ್ರ ಹೇಳ್ತೀನಿ, ಅದು ಕೆಳಗಡೆ ಹೇಳಕ್ಕೂ ಆಗಲ್ಲ. ದಿನ ಬೆಳಿಗ್ಗೆ ನಿಂದು ಮನೆಗೆ ವಸೂಲಿ ಎಲ್ಲದಕ್ಕೂ ಹೇಳಿ ಹೇಳಿ ನನಗೆ ನೋಡಿ ಅಧ್ಯಕ್ಷರಿಗೆ ಬೇಜಾರಾಗಿಬಿಟ್ಟದು. ಎಷ್ಟು ಸತಿ ಹೇಳ್ತೇವೆ ಬಿಡು, ಸೊತ್ತೋಗಿರೋ ನಾಯಿನ ಎಷ್ಟು ಹೊಡಿತೆ ಅಂತ. ನೀವು ಮಾತಾಡ್ಬೇಕು, ನಿಮ್ಮ ಕಾರ್ಯಕರ್ತರು ನೀವು ಉಳಿಸ್ಕೋಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ನೀವು. ನಮ್ಮ ಕಾರ್ಯಕರ್ತರಿಗೆ ಏನೋ ತೊಂದರೆ ಆದ್ರೆ, ಇಲ್ಲಿ ತೊಂದರೆ ಆದ್ರೆ ಡೆಲ್ಲಿ ತನಕ ವಿಷಯ ಮುಟ್ಟಿಸ್ಬೇಕು ನೀವು. ಇಲ್ಲಿ ಯಾರ್ಗಾರ ಒಬ್ಬರು ತೊಂದರೆ ಆದ್ರೆ ಡೆಲ್ಲಿ ತನಕ ಹೋಗ್ಬೇಕು. ಇಲ್ಲಿ ಒಬ್ಬ ಚಿಂಚಾಮಿಗೌಡನ, ಒಬ್ಬ ಕಿರಣ್ನ ಯಾರನ್ನ ಮುಟ್ಕೊಂಡ್ರೆ ಡೆಲ್ಲಿ ಅವ್ರ ನಮ್ಮ ಹತ್ರ ಬರ್ಬೇಕು. ಹಂಗ್ ಮಾಡ್ಬೇಕು ಅಧ್ಯಕ್ಷ, ನೀವು ಮುಟ್ಟಿಸ್ಬೇಕು. ನಾವೆಲ್ಲ ಇದೀವಿ, ಬಿಜೆಪಿ ಪಕ್ಷನ ಕಟ್ತೀವಿ. ಇದು ಪಕ್ಷಕ್ಕೆ ಸಂಬಂಧಪಟ್ಟ. ನಾನ್ ಕರಿಬೇಕು, ನಾನು ಹೇಳ್ಬೇಕು ಅನ್ನೋದಲ್ಲ. ಎಲ್ಲಿ ದುಡ್ಡು ಕೇಳ್ತಾರೋ ಸನ್ಮಾನ್ಯ ನಂಜೇಗೌಡರು ಹೇಳಿದ್ದಾರೆ, ನಾನು 1 ರೂಪಾಯಿ ಯಾವ ಅಧಿಕಾರಿ ಹತ್ರ ಮುಟ್ಟಿಲ್ಲ. ಹಂಗೇನಾದ್ರೆ ನಮ್ಮ ಮನೆ ಒಳಗೋಗ್ಲಿ ಅಂತ ಅವರೇ ಹೇಳ್ಕೊಂಡವ್ರೆ. ಹಂಗಾಗಿ ನೀವ್ ಯಾರ ದುಡ್ಡು ಕೇಳಿದ್ರೆ ನೀವ್ ಎಕಡೆ ತಗೊಂಡು ಹೊಡೀನಿ. ನಾಳೆಯಿಂದ ನಂಜೇಗೌಡರು ದುಡ್ಡು ತಗೊಳ್ಳಲ್ಲಂತೆ, ನನ್ನ ನೀವ್ ಯಾಕೆ ಕೇಳ್ತೀರ ಅಂತ ಕೇಳ್ರಿ ಅಧಿಕಾರಿಗಳು, ಅಲ್ವಾ? ಇಲ್ಲಾಂದ್ರೆ ಮಾಡಲ್ ಹೋಗಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಡು, ಅದೇ ಜಾಗ ಇರಬಾರ್ದು. ಏನು ಸಬ್ ರಿಜಿಸ್ಟರ್ ಆಫೀಸ್ ನಾಳೆ ಅಂತ ಕೇಳಿದ್ರೆ ಅವರೇ ಹೇಳಿ ಕಳಿಸ್ತಾರೆ. ರವಿಯವರೇ, ನಾನು ಹೇಳ್ತಾ ಇದ್ದೀನಿ, ಗೋಮಾಳದ ಕಾಸುಗಳು ಯಾರ್ಯಾರು ಕೊಟ್ಟಿದ್ದೀರೋ ನಾನು ರೆಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ. ಒಂದಷ್ಟು ಜನ ಮನೆ ತಕ್ಕ ಹೋಗ್ತಾರ, ಅವಾಗಲೇ ಕಸಿದ್ವಾಗಿದೆ ವಾಪಸ್ ಕೊಟ್ಬಿಡು ಅಂತ. ಗ್ಯಾರಂಟಿ ಆಗಲ್ಲ, ಮಾಡಿದ್ರು ಬಿಡಲ್ಲ. ವರ್ಷ ಅಲ್ಲ 2 ವರ್ಷ ಆಗ್ಲಿ, ಇಲ್ಲಿಗಲ್ಲ ಯಾವಾಗಲೂ ಒಂದು ಬಿಡಲ್ಲ. ನೀವು ನನ್ನನ್ನು ಆಮೇಲೆ ಬೇಜಾರು ಮಾಡ್ಕೊಬೇಡ್ರಿ, ನನ್ನನ್ನು ಬೈಕೋಬೇಡ್ರಿ. ಒತ್ತಿ ಒತ್ತಿ ಹೇಳ್ತೀನಿ, ಈ ಬೇಗಸ್ ಯಾವ ಬಿಡಲ್ಲ. ದಿನ ಓಡಾಡು, ನಾನು ಓಡಾಡ್ತೀನಪ್ಪ. ನಾಳೆ ಅಂತ ದಿನ ನಿನ್ ಜೊತೆನೇ ಇರ್ತೀನಿ. ನಡಿ ದಿನ ನಾಳೆ ಪ್ರೆಸ್ ಮೀಟ್ ಮಾಡೋ, ಇನ್ನೊಂದ್ಸಲಿ ಬರ್ತೀನಿ. ಕಳಿಸೋದು ಜೈಲ್ಕ ನಮ್ಮಂತ ಹೋಗಲ್ಲ. ಲೂಟಿ ಮಾಡಿದವರು ಉಳಿಬಾರ್ದು ಯಾವತ್ತೂ ಅಷ್ಟೇ. ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ನಾನು ಹೇಳಿರೋ ಅಷ್ಟನ್ನು ನನ್ನ ಬಗ್ಗೆ ನೀವು ವೈಯಕ್ತಿಕ ಮಾಡಿದಲ್ಲ ಅಷ್ಟನ್ನು ನೀಟಾಗಿ ಹೇಳಿದ್ದೀನಿ. ನಾಳೆ ನೀನು ಇನ್ನೂ ಅಸಮಾಧಾನ ಇತ್ತಂದ್ರೆ ನೀ ಕೂತ್ಕ, ಎಲ್ಲ ಪ್ರೆಸ್ ಅವ್ರ ಕರಿ, ನಿನ್ ಜೊತೆ ಒಂದು 10 ಜನ ಕರ್ಕಬಾ, ನನ್ನ 10 ಜನ ಕರ್ಕೊಂಡ್ಬರ್ತೀನಿ. 3 ಅವರ್ ಟೈಮ್ ಕೊಡ್ತೀನಿ. ನಾನು ಹೇಳೋದಕ್ಕೆಲ್ಲ ಆನ್ಸರ್ ಮಾಡು, ಇಲ್ಲ ನೀನ್ ಹೇಳೋದಕ್ಕೆಲ್ಲ ಒಂದು ಪೇಪರ್ ಇಲ್ಲದೆ ನಾನು ಆನ್ಸರ್ ಅದನ್ನೇ ಬರ್ಕೊಂಬಂದು ಕೆಮ್ತಾ ಇದ್ದಲ್ಲ, ಅದು ಹಂಗಂತೆ ಹಿಂಗಂತೆ ಅಂಬಾಸಿಡರ್ ಕಾರ್ ಅಂತೆ, ನೀನ್ ಕಳ್ಳ ಅಂತ ಅಲ್ಲ ಹೇಳಿ. ಹಿಂಗೆ ನಾನು ಕಳ್ಳನೇ ಆಗಿದ್ರೆ ನೀನ್ ಕಳ್ಳ, ನಾನು ಕಳ್ಳ. ನಾನು ತಪ್ಪು ಮಾಡಿದ್ರೆ ನಾನು ಹಾಳಾಗೋಗಿ, ನೀನ್ ತಪ್ಪು ಮಾಡಿದ್ರೆ ನೀನ್ ಸರ್ವನಾಶ ಆಗಿ. ಇನ್ನೇನು ಮುಗಿದೇ ಹೋಯ್ತಲ್ಲ. ಅತ್ತೆ ಹೇಳ್ಬಿಟ್ಟಾನೆ, ಎಲ್ಲ ಅಧಿಕಾರಿಗಳ ಹತ್ರ ದುಡ್ಡು ಮುಟ್ಟಿದ್ರೆ ನನಗೆ ಶಾಪ ಅಂತ. ಜ್ಞಾಪಕದ ನಿಮ್ಗೆಲ್ಲ ನಾನು ಮಾತಾಡಂಗಿಲ್ಲ. ನೀನು ಭ್ರಷ್ಟಾಚಾರ ಇಲ್ಲಪ್ಪ, ನೀನೇ ಹೇಳ್ಕೊಂಡ್ಬಿಟ್ಟಿದ್ದೆ. ಈಗ ಇದೆಲ್ಲ ಮುಗಿಸ್ಕೊಂಡೆ ನಾನೆಲ್ಲ ಮಾಲೂರು ತಾಲೂಕು ಜನ ಕೇಳ್ಕೊಳ್ಳೋದು, ಈ ಏನಾರ ಲೂಟಿ ಮಾಡಿದ್ರೆ ಆ ಮಾರನ್ನ ನೋಡ್ಕೊಂಡ್ಲಿ,
ಎಲ್ಲ ಹೋಗಿ ಮಾರಮ್ಮನ ಮನೆ ಮುಂದೆ ಒಂದೊಂದು ತೆಂಗಿನಕಾಯಿ ಹೊಡ್ಬಿಟ್ಟು ಹೋಗ್ರಿ ಮನೆಗೆ ನೋಡ್ಕೊಂಡೆ ತಾಯಿ ಎಷ್ಟು ದಿನ ನೋಡೋದನ್ನ ಎಲ್ಲಿ ತನಕ ನೋಡೋದಿವನ್ನ. ಚಿಕ್ಕ ತಿರುಪತಿ ದೇವಸ್ಥಾನ ನನ್ನ ಮೇಲೆ ಹೇಳ್ತಾನೆ, ನಾನೇನೋ ಹೋಗಿ ಕಟ್ ಮಾಡೋದು ನಿಲ್ಸ್ಬಿಟ್ಟಂತೆ. ಯಾರು ನಗಲ್ವಾ? ನಿನಗೆ ಮಾಡಕ್ ಇಚ್ಛೆ ಇಲ್ಲ, ನಿನಗೆ ಆ ದೇವರ ಬುದ್ಧಿ ಕೊಡ್ಲಿಲ್ಲ. ನನಗೆ 5 ವರ್ಷ ಇನ್ನು 5 ವರ್ಷ ಆ ಕುಮಾರಣ್ಣ CM ಆಗಿದ್ದಾಗ ನಾನು MLA ಆಗ್ಬಿಟ್ಟಿದ್ದಿದ್ರೆ ನನಗೆ ಯಾವ ಮಿನಿಸ್ಟ್ರಿ ಬೇಕಿಲ್ಲ. ಮಾಲೂರ್ ನಾನು ನೋಡ್ಬೇಕಾಗಿತ್ತು, ಬೇರೆ ತಾಲೂಕುಗಳೆಲ್ಲ ಹಂಗ್ ಮಾಡೇನೆ. ದೇವ್ರು ನನಗೆ ಅವಕಾಶ ಕೊಟ್ಟಿಲ್ಲ. ನಾನು ಚಿಕ್ಕ ತಿರುಪ್ತಿಲಿ ಎಲ್ಲ ಖಾಲಿ ಮಾಡಿಸಿದ್ದೆ ರವಿಯವರೇ. ಈಗ ವಾಪಸ್ ಕಾಸು ತಗೊಂಡು ವಾಪಸ್ ಎಲ್ಲಾನು ಬಿಟ್ಟಾರೆ. ಇಲ್ಲ ಚಿಕ್ಕ ತಿರುಪ್ತಿ ಕೇಳ್ಕೊಂಡು ಬರ್ಬೇಕಾಯ್ತು, ಎಲ್ಲ ಮುಚ್ಚಬಿಟ್ಟಿತ್ತು. ಬಂದಿದ ತಕ್ಷಣ ಚಿಕ್ಕ ತಿರುಪ್ತಿಗೆ ದೇವಸ್ಥಾನ ಎಲ್ಲಿ ಅಂತ ಕೇಳೋರು. ಇವತ್ತು ದೇವಸ್ಥಾನ ಇಲ್ಲಲ್ಲ, ದೇವಸ್ಥಾನ 5 ಕಿಲೋಮೀಟರ್ 10 ಕಿಲೋಮೀಟರ್ ಕಾಣಿಸಂಗಿ ಗರಾಜ್ ಗೊಬ್ಬರ ಕಟ್ಟಿದ್ದೀವಿ. ಯಾಕೋ ಗೊತ್ತಿಲ್ಲ, ಚಿಕ್ಕ ತಿರುಪ್ತಿ ಜನನೇ ನನ್ನ ಜೊತೆ ನಿಲ್ಲಿಲ್ಲ. ಅಲ್ಲೋಗಿ ಡಿವೈಡ್ ಮಾಡ್ತಾನೆ, ಆ ಜಾತಿ ಈ ಜಾತಿ ಅಂತ ಎತ್ತು ಕಟ್ಟಿ ಇದೇ ಮಾಡೋದು. ಜಾತಿ ನೀರಿದು ಮಾತಾಡ್ತಾರೆ, ಆ ಜಾತಿ ಈ ಜಾತಿ. ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಜಾತಿ ಆಮೇಲೆ ಹಣ ಅನ್ನೋ ವ್ಯಾಮೋಹದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಅದನ್ನ ನಮ್ಮಂತ ರಾಜಕಾರಣಿಗಳು ಇವರಂತ ರಾಜಕಾರಣಿಗಳು ಉಪಯೋಗಿಸ್ಕೊಂಡೆ ಹಾಳು ಮಾಡಿಟ್ಟವು. ನಿನ್ನ ನೆಗೆಟಿವ್ನೆಸ್ ನೀನೆಲ್ಲ ತಿಂದೆ ಅಂತ ನಾನು ಒಟ್ಟು ಕೇಳಕ್ ಹೋಗಲ್ಲ. ಬರ್ದಿದ್ಕ ನಂಜೇಗೌಡ, ನಾನು ಬೇಕಾ, ನಾನು ಏನ್ ಕೆಲಸ ಮಾಡಿದ್ದೀನಿ 5 ವರ್ಷ, ನಾನು ಇನ್ನೇನ್ ಮಾಡ್ಬೇಕಾಯ್ತೀನಿ ಅದನ್ನ ಹೇಳ್ಕೊಂಡು ಒಟ್ಟು ಕೇಳ್ತೀನಿ. ನೀನು ಕಚಡ ಕೆಲಸ ಮಾಡಿದೆ ಅಂತ ಹೇಳಿ ಕೇಳ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟದೆ. ಅದೇನೋ ವಿಡಿಯೋ ಆಗ್ತೇನಂತ ಎಲ್ಲಾ ಕಡೆ. ಏನೋ ನಾನು ಇದನ್ನ ಬೈದಿರೋದ್ನ ಭಾಷಣ ಮಾಡಕ್ ಮೊದ್ಲು ಹಾಕ್ಬಿಟ್ಟು ನೋಡ್ರಿ ಇಂಥವನ್ನು ನೀವು MLA ಮಾಡ್ತೀರಾ ಅಂತ. ಹಂಗೆ ಮಾಡ್ಬೇಕು ಅಂತ ನಾನು ಹೇಳೋದು. ಅದೇನಾರ ಮಾಡ್ಬಿಟ್ರೆ ನನಗೆ ಖುಷಿ, ಅಲ್ಲಿ ಬಂದವ್ರಿಗೂ ಖುಷಿ ಆಗ್ತದೆ. ಇನ್ನಷ್ಟು ಸತಿ 7 ಲಕ್ಷ 10 ಲಕ್ಷ ನೀವು ಆಗ್ಲಿ, ಇನ್ನ ನೋಡ್ಲಿ. ನೀನ್ ಮಾಡಿರೋದನ್ನ ನೀನೇ ಹೇಳಿಸ್ಕ, ನಾನು ಬೈದಿರೋದನ್ನ ಹಾಕಿಸ್ಕೊಂಡೀನಿ. ಏನಾಗಿದೆ ಗೊತ್ತಾ, ಮೊನ್ನೆ ಸ್ವಲ್ಪ ಎಲ್ಲ ಗೋವರ್ನೆ ಮಾಡಿ ಅಂತ ಅವರೇ ಬಿಟ್ಟಿರೋದು. ನನ್ನ ಇದಕ್ಕಿಂತ ಬೇಕಾ? ನಾನು ಜಾಗ ಇಲ್ಲ ಅಂತ ಹೇಳಿದ್ದಕ್ಕೆ ಉಪಯೋಗಿಸ್ಕೊಂಡು ಒಳ್ಳೆ ಎಜುಕೇಟೆಡ್ಸ್ ಅವರು, ಮಧುಸೂದನ್, ಪ್ರದೀಪ್ ರೆಡ್ಡಿ ಇವರೆಲ್ಲ ಎಜುಕೇಟೆಡ್ಸ್. ಅವ್ರನ್ನೆಲ್ಲ ಮಾಡಿ ಅವ್ರನ್ನೇನ್ ಮಾಡ್ತೀವಿ? ಟೌನ್ ಪ್ಲಾನಿಂಗ್ ಮಾಡ್ತೀಯಾ? ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವ್ರು PJP. ಅವ್ರನ್ನ ಟೌನ್ ಪ್ಲಾನಿಂಗ್ ಮಾಡಲ್ಲ. ಅವ್ರಿಗೆ ಏನು ಕೆಲಸ, ನಿಮಗೆ ಬ್ಲಾಕ್ ಕಾಂಗ್ರೆಸ್ ಮಾಡಿ ಇವರೆಲ್ಲ ಈ ಮಾತಾಡೋ ವಿರುದ್ಧ ಮಾತಾಡಿ ತೆಗೆದ್ಬಿಟ್ಟರು. ಇಲ್ಲಿ ಅವ್ರ ಇಷ್ಟ ಅದು, ಯಾರನ್ನಾರು ಹಾಕೊಳ್ಳಿ, ಯಾರನ್ನಾರು ತೆಗಿಲಿ. ಮಾಲೂರ್ಗೆ ಒಳ್ಳೇದಾಗಂತ ಯಾರು ಮಾಡ್ತೀನಿ ನೀನು? ಒಬ್ಬೊಬ್ಬರಿಗೆ 1 ಪೋಸ್ಟ್ 10 ಜನಕ್ಕೆ ಹೇಳ್ತಾರೆ ನಾನು ಮಾಡ್ತೀನಿ ಅಂತ. ಅವರು ನಿಷ್ಠೆಯಿಂದ ದಿನ ಓಡಾಡ್ಬೇಕಿಲ್ಲ ಅಂದ್ರೆ ಅವ್ರು ಹೋಗಲ್ಲ ನಾಳೆಯಿಂದ ಮನೆಗೆ. ಆಮೇಲೆ ಯಾರಿಗೋ ಒಬ್ರು ಮಾಡ್ಬಿಡೋದು, ಆಮೇಲೆ ಯಾರ ಮೇಲೆ ಒಬ್ಬರ ಮೇಲೆ ಹಾಕ್ಬಿಡೋದು. ಸಾಕಷ್ಟು ಸಮಯ ಆಯ್ತು ಅಂದ್ಕೊಂಡಿದ್ದೀನಿ. ಅವ್ನ ಜೊತೆಗಿರೋರು ಹೋಗ್ಬಿಡ್ತಾನೆ ಮಾಡ್ಬಿಟ್ಟು ಅಂತ. ವೀರಪುತ್ರ ಮಂಜು ಇದೆಯಾ? ವೀರಪುತ್ರ ಮಂಜು ಬಂದಾರ? ಸರೆಂಡರ್ ಮಾಡಿಸ್ಬಿಡ್ತಾನೆ. ಬಂಡೇಲಿ ಯಾರೋ ಸತ್ತೋಗ್ತಾರೆ, ಸರೆಂಡರ್ ಮಾಡಿಸ್ಬಿಡ್ತಾನೆ. ಸರೆಂಡರ್ ಮಾಡಿಸಿ 1.5 ವರ್ಷ ಜೈಲಲ್ಲಿ ಇರ್ತಾನೆ. ಯಾವಪ್ಪ ಅಂತ ಬರ್ಲೇ ಇಲ್ಲ, ತಪ್ಪಿಸ್ಕೊಂಡು ಓಡೋದ. ನನ್ನ ಜೊತೆಲಿದ್ದಾಗ ಆಗಿರ್ತದೆ. ಇದ್ದಾಗ ಸರೆಂಡರ್ ಮಾಡಿಸ್ತಾನೆ. ಪೊಲೀಸರು ಬೇಕಲ್ಲ ಇದಕ್ಕೆ, ಏನಕ್ಕೆ? ಬಂಡೆಗಳಿಗೆ. ಅದಕ್ಕೆ ಅವ್ರ ಹತ್ರ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ವೀರಪುತ್ರ ಮಂಜನ್ನ ಸರೆಂಡರ್ ಮಾಡಿಸಿ 1 ವರ್ಷ ಜೈಲಲ್ಲಿ ಕೊಳೆಂಗ್ ಮಾಡ್ತೀಯ. ಆ ತರ ಮಾಡಲ್ಲ ಮಂಜೇಗೌಡ. ನಾನು ನನ್ನ ಜೊತೆಗಿರೋರಿಗೆ ಅದೇ ಹೇಳ್ದಲ್ಲ, ಏನೋ ಶೂಟ್ ಏನೋ ಗಡಿಪಾರು, ಇವೆಲ್ಲ ಜೊತೆಗಿರೋ ನಿಂತ್ಕೊಂಡವ್ರಿಗೆ ಹಾಕಿರೋದು. ಅವಾಗ ನಿಂಗೆ ಅದು ಗೊತ್ತಾಗಲ್ಲ. ಆ ರಾಜಕಾರಣ ನೀನ್ ನೋಡಲ್ಲ. ನೀನ್ ಬರೀ ರೋಟ್ ಹಾಕಿದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀಯ, ಓಡಿದ್ರೆ ಜವಾಬ್ದಾರಿ ಬಯಸ್ಕೊಂಡು ಓಡಾಡ್ತೀಯ. ಯಾರು ಹಿಂದ್ ಬಿದ್ರೆ ಓಡ್ಬಿಡ್ತೀಯ ನೀನು. ನೋಡಿ ಹೆಂಗೆ ಜ್ಞಾಪಿಸ್ತಾರೆ ರಾಜೇಂದ್ರ ಅವರೇ. ಏನ್ ಜ್ಞಾಪಿಸ್ತಾರೆ ಗೊತ್ತಾ? ಬ್ಲಾಸ್ಟ್ ಆಗಿ ಸುತ್ತಾಗಿದ್ನ ಆಕ್ಸಿಡೆಂಟ್ ಅಂತೇಳಿ ಲಾರಿಗೆ ಹಾಕ್ಸ್ಬಿಟ್ಟಿದ್ದು. ಇನ್ನೊಂದು ನೀನು ಹೊಸಕೋಟೆ ಹೋಗಿ ಹುಡುಕ್ಬೇಕು. ನಂದು ನೀನ್ ಇಲ್ಲೇ ಎತ್ಕೊಂಡ್ರೆ ಒಬ್ಬೊಬ್ರು ನಿಮ್ಗೆ ಹೇಳ್ರಿ ಅಂದ್ರೆ 1000 ಬೇಕಾ ನಿನಗೆ? ಗೌರವದಿಂದ ಇದ್ದೆ ನಿನ್ನ ಬಗ್ಗೆ ನಾನು. ನಿನ್ನ ಒಬ್ಬನ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ನೀನು ಕಾಂಗ್ರೆಸ್ ಪಕ್ಷ ಬಳಸ್ಕೋಬೇಡ, ಅವ್ರನ್ನ ಸೇರ್ಸ್ಕೋಬೇಡ. ನಿನ್ಗೋಸ್ಕರ ನೀನು ನಿನ್ನ ಕುಟುಂಬದಲ್ಲಿ ಯಾರ್ಯಾರು ಶಾಮೀಲ್ ಆಗ್ಯಾರ ಅವ್ರಿಗೆ ಮಾತ್ರ. ಯಾರು ಜನಗಳ ಹತ್ರ ವಸೂಲಿ ಮಾಡ್ತಾ ಇದ್ರಿ ಅವ್ರನ್ನೇ ಬೈತಾ ಇರೋದು. ನೀನ್ ಅವ್ರವ್ರನ್ನೇ ಎತ್ಕಟ್ಕೊಂಡು ಪಾಪ ನೀವು ಸಿಗಾಕೊಂಡ್ಬೇಡ್ರಿ. ಪ್ರತಿಯೊಂದು ವಿಡಿಯೋಗಳು ಇರ್ತವೆ. ಈ ನಂಜೇಗೌಡ ಮಾತಾಡೋನಲ್ಲ ಇದನ್ನ ನನ್ನ ಬಗ್ಗೆ. ನಾನು ಬದುಕಿರೋ ತನಕ ನನ್ನ ತಲೆಗಿದ್ದೇ ಇರ್ತದೆ.
ಅದಕ್ಕೆ ಆ ಮುಯ್ಯಿ ತೀರಿಸ್ತೀನಿ ನಂಜೇಗೌಡ, ಬಂದಿರ್ತೇನೆ. ನನಗೆ ದೇವರು ಎಲ್ಲೆಲ್ಲಿ ಶಕ್ತಿ ಕೊಡ್ತಾರೋ ಅವೆಲ್ಲ ಜ್ಞಾಪಿಸ್ಕೊಂತೀನಿ. ನನ್ನ ಶಕ್ತಿ ಕೊಡ್ಬೇಕು, ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗಕ್ಕಾಗಲ್ಲ. ರಾಜಕೀಯ ಶಕ್ತಿ ಸಿಕ್ಕಿದ್ರೆ ಅವತ್ತು ನನ್ನ ತಲೆಗೆ ಇದೆಲ್ಲ ಜ್ಞಾಪಕ ಬಂದೇ ಬರ್ತದೆ. ನಿನಗಿನ್ನ ಹಬ್ಬ ಅಂದ್ರೆ ನೀನು 2 ತಿಂಗಳು MLA, ಇಲ್ಲ ಅಂದ್ರೆ 2 ವರ್ಷ MLA ಅಷ್ಟೇ. ನೀನು ರಾಜಕೀಯ ಜೀವನ ಮುಗಿದೋಗ್ತದೆ. ನಾನ್ MLA ಆಗೋದು, ನಾನ್ ಮಂತ್ರಿ ಆಗೋದಲ್ಲ, ನಿನ್ನ ರಾಜಕೀಯ ಜೀವನ ಮುಗೀತದೆ. ಅದೇನು ಚಾಲೆಂಜ್ ಮಾಡೋದಂತೆ, ಜಲ್ಪಿ ಬಾ, ಅದು ಮಾಸ್ತಿಗೆ ಬರ್ಬೇಕಂತೆ. ಏನಕ ಮುಸ್ಲಿಂ ಫೋಟೋ ಅಲ್ಲಿ ಬೇಕಲ್ಲ ಬಾಪ, ನೋಡೋಣ ನಂಜೇಗೌಡ ಪಕ್ಕ ಮನೆ ಪಕ್ಕನೇ ನಿಂದು ನಿಂತ್ಕಲ್ಲಿ, ನಿಮ್ಮ ಮನೆಯಲ್ಲಿ ನಿಲ್ಸು. ಬೇಕಲ್ಲಾಗ ಅತಿ ಹೆಚ್ಚು ಜನಪ್ರಿಯತೆ ನಿನ್ಗಿರೋದೇ ಟೇಕಲ್ಲಲ್ಲಿ. ಅತಿ ಹೆಚ್ಚು ನಿನ್ ಕೆಟ್ಟ ಕರ್ಮಕಾಂಡಗಳು ಜನ ನೋಡೋರೇ ಟೇಕಲ್ ಅವರು. ಅವ್ರಿಗೆ ಹಿಂಸೆ ಕೊಡೋದು, ಹೆಚ್ಚಕ್ಕೆ ಮಾತುಗಳು ಅವ್ರ ಮೇಲೆ ನೀನ್ ಮಾತಾಡೋದು. ಇದು ಉಳಿಸ್ಕೋಟೆ ಸುತ್ತಮುತ್ತ ಅವರೆಲ್ಲ ಪಾಪ ಸ್ವಾಭಿಮಾನ ಬಿಟ್ಟು ಬದುಕ್ತಾರೆ. ಅವ್ರು ಏನೋ ಹೊಡ್ಕೊಂತ ಇದ್ರೆ ಅವ್ರು ನಿಲ್ಸೋದು ಒಂದಿನ, ಆಮೇಲೆ ಓಪನ್ ಮಾಡಿಸೋದು, ತಿರ್ಗೇ ನಿಲ್ಸ್ತೀನಿ ಬಾ ಅನ್ನೋದು. ಮೊನ್ನೆ ಫಂಕ್ಷನ್ ಬರಕ್ಕೆ ಆಡಿಯೋ ಮೆಸೇಜ್ ನೋಡಿದಿರಾ ಏನಾರ?